ಒಂದು ಸಂವಿಧಾನ ತಮ್ಮನ್ನ ಸುರಕ್ಷಿತವಾಗಿ ಇಟ್ಟಿದೆಯೋ ಆ ರೀತಿಯಲ್ಲಿ ತಾವು ಬೇಕಾದ್ರೆ ತಮ್ಮ ಪ್ರಾಣನ ಕೊಡ್ತೀರಾ, ಆದ್ರೆ ಈ ಸಂವಿಧಾನನ ಬದಲಾಯಿಸಕ್ಕೆ ಹಲ್ಲೆ ಆಗಕ್ಕೆ ಅವಕಾಶ ಮಾಡಲ್ಲ ಅಂತೇಳಿ ತಾವೆಲ್ಲ ಕೂಡ ಪಣ ತೊಟ್ಕೊಳ್ಳಿ. यहाँ मंच पे बैठा एक एक नेता आपके लिए, संविधान के लिए, इस देश के लिए समर्पित है. ಇವತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ಕೂಡ ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಯಾವೊಂದು ತ್ಯಾಗ ಮಾಡಕ್ಕೂ ಕೂಡ ತಯಾರಾಗಿದ್ದಾರೆ. मेरे भाई, बड़े भाई यहाँ आज आ नहीं पाए क्योंकि उनकी तबीयत खराब है, लेकिन हर रोज वे संविधान के लिए लड़ते हैं, इसके लिए जान देने के लिए तैयार है. ಇವತ್ತು ನಮ್ಮ ದೊಡ್ಡಣ್ಣವರಾದಂತ ರಾಹುಲ್ ಗಾಂಧೀಜಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಕ್ಕಾಗಿಲ್ಲ. ಆದ್ರೆ ತಾವೆಲ್ಲ ತಿಳ್ಕೊಳ್ಳಿ, ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧೀಜಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. और इसीलिए ये सरकार राहुल गांधी से डरती है. ಅದಕ್ಕೋಸ್ಕರನೇ ಈ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಭಯ ಬಿಟ್ಟು ನಡುಗುತ್ತೆ. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है, उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. ರಾಹುಲ್ ಗಾಂಧೀಜಿ ಅವರು ತಮ್ಮ ಪರವಾಗಿ, ಈ ದೇಶದ ಸಾರ್ವಜನಿಕರ ಪರವಾಗಿ, ಸಂವಿಧಾನದ ಪರವಾಗಿ ಸಂಸತ್ತಿನಲ್ಲಿ ನಿಂತು ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆನೆ ಅಧಿಕಾರದ ಪಕ್ಷದವರು ಸಂಸತ್ತಿನ ಕಡದಂತ ಪ್ರಯತ್ನ ಮಾಡಂತದ್ದು, ಅವ್ರ ಮಾತಾಡಕ್ ಅವಕಾಶ ಕೊಡದೇ ಇರ್ತಕ್ಕಂಥದ್ದು, ಅವ್ರ ಮಾತಿಗೆ ಮೊಟಕುಗೊಳಿಸಂತ ಪ್ರಯತ್ನ ಯಾಕೆ ಮಾಡ್ತಾರಂತಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಗೆ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಹೆದರಿಕೆ ಇದೆ, ನಡ್ಕ ಇದೆ, ಭಯ ಇದೆ. और ये सरकार उनको देखकर कांपती इसलिए है क्योंकि वो सच्चाई की लड़ाई लड़ रहे हैं. ಇವತ್ತು ಈ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಯಾಕೆ ನಡಗುತ್ತೆ ಅಂತ ಹೇಳಿದ್ರೆ ರಾಹುಲ್ ಗಾಂಧೀಜಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯದ ಪರವಾಗಿ. इन पे केस डाले हैं, ईडी के केस, तमाम केस, कैसे कैसे इधर महाराष्ट्र में, कहीं बिहार में, कहीं उत्तर प्रदेश में, हर जगह केस डाले हैं. राहुल गांधी नहीं डरेंगे. ಇವತ್ತು ರಾಹುಲ್ ಗಾಂಧೀಜಿ ಅವ್ರ ಮೇಲೆ ನೂರಾರು ಸುಳ್ಳು ಕೇಸ್ಗಳು ಹಾಕವ್ರೆ, ಬೇರೆ ಬೇರೆ ರೀತಿಯಾದಂತ ಕೇಸ್ಗಳು ಹಾಕವ್ರೆ, ಇಡಿ ಐಟಿ ಕೇಸ್ಗಳು ಹಾಕವ್ರೆ, ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಕೇಸ್ ಆಗವ್ರೆ. ಆದ್ರೆ ಎಷ್ಟೇ ನೂರಾರು ಕೇಸ್ ಆಗ್ಲಿ, ರಾಹುಲ್ ಗಾಂಧೀಜಿ ಅವರು ಆ ಯಾವ ಕೇಸ್ಗಳಿಗೂ ಹೆದರಂತ ಗಂಡಲ್ಲ. न राहुल गांधी जी डरेंगे, न मल्लिकार्जुन खड़गे जी डरेंगे, न इस मंच पे बैठा कोई भी नेता डरेगा, ना मैं डरूंगी, क्योंकि हमारी विचारधारा लड़ने की है, सच्चाई की है, डरने और कांपने की नहीं है. ಇವತ್ತು ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಯಾರು ಕೂಡ ಹೆದರಂತ ಜಾಯಮಾನನೇ ಇಲ್ಲ. ಯಾಕಂತಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ನಿಷ್ಠೆಯ ಬಗ್ಗೆ. ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ಕೊಳ್ತಾ ಇರ್ತೀವಿ, ಯಾರಿಗೂ ಹೆದರಲ್ಲ ಅಂತ ಹೇಳ್ತೀವಿ. बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा. इसके लिए मर मिटने के लिए तैयार हैं हम. ಬಿಜೆಪಿ ಅವರ ವಿಚಾರಧಾರೆಗಳು ನಮ್ದಲ್ಲ, ಆರ್ಎಸ್ಎಸ್ ನ ವಿಚಾರಧಾರೆ ನಮ್ದಲ್ಲ, ನಮ್ದೇನೆ ಬೇರೆ ಆದಂತ ವಿಚಾರಧಾರೆ. ಈ ಸಂವಿಧಾನವೇ ನಮ್ಮ ವಿಚಾರಧಾರೆ. ಈ ಸಂವಿಧಾನಕ್ಕೋಸ್ಕರ ಜೀವ ಕೊಡಕ್ಕೆ, ತ್ಯಾಗ ಮಾಡಕ್ಕೆ, ಬಲಿದಾನಕ್ಕೆ ನಾವೆಲ್ಲಕ್ಕೂ ತಯಾರಾಗಿದ್ದೇವೆ. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम. ನಾವು ನಿಮ್ಗೋಸ್ಕರ, ನಿಮ್ಮ ಜೀವಗಳಿಗೋಸ್ಕರ, ನಿಮ್ಮ ಸಮಾನತೆಗೋಸ್ಕರ, ಈ ಪ್ರಜಾಪ್ರಭುತ್ವಗೋಸ್ಕರ, ತಮ್ಮೆಲ್ಲರಿಗೋಸ್ಕರ ನಾವು ನಮ್ಮ ಉಸಿರನ್ನ, ರಕ್ತನ, ಜೀವನ, ತ್ಯಾಗ, ಬಲಿದಾನ ಮಾಡಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ನಮ್ಮ ಒಂದು ಪರಂಪರೆ, ನಮ್ಮ ಇತಿಹಾಸ ಯಾವ ತರದ್ದಂತ ಹೇಳಿದ್ರೆ ಈ ದೇಶಕ್ಕೆ ಬಲಿದಾನ, ಪ್ರಾಣ ಕೊಡಂತ ಒಂದು ಇತಿಹಾಸ ನಮ್ದು. ಜೇಲಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರ ಬರಂತ ಇತಿಹಾಸ ಅಲ್ಲ ನಮ್ದು. और वही परंपरा इस देश के एक एक देशवासी की परंपरा है. ಆ ಪರಂಪರೆ ಏನಿದೆ ಹೋರಾಟದ್ದು, ಈ ದೇಶದ ಪ್ರತಿಯೊಬ್ಬ ಪ್ರಜೆ, ನಾಗರಿಕರ ಇತಿಹಾಸ ಇದೇ ಆಗಿದೆ. आप सभी उस परंपरा से उभरे हो.
इस स्वतंत्रता संग्राम ने हमें स्वतंत्रता दी। आप स्वतंत्र भारत के देशवासी हो, ये आपकी परंपरा है, सच्चाई की परंपरा है। ಈ ಒಂದು ಇತಿಹಾಸ ಏನಿದೆ, ಈ ಒಂದು ಪರಂಪರೆ ಏನಿದೆ ನಮ್ದು, ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಂತ ತಮ್ಮ ಪೂರ್ವಜರ ರಕ್ತ ತಮ್ಮಲ್ಲಿ ಹರಿತಾ ಇರತಕ್ಕಂತ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಪರಂಪರೆಯನ್ನ ಉಳಿಸ್ಕೊಳ್ಳುವಂತ ಕೆಲಸನ ಒಗ್ಗಟ್ಟಾಗಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. इससे पीछे मत हटो, निडर हो जाओ, लड़ो अपने अधिकारों के लिए और इस सरकार के खिलाफ जो तुम्हारे अधिकारों को कमजोर करती है और तुम्हें कमजोर करने की कोशिश करती है। ಇವತ್ತು ಈ ಒಂದು ನಿಲುವಿನಿಂದ ತಾವು ದಯವಿಟ್ಟು ಹೆಜ್ಜೆ ಹಿಂದೆ ಇಡಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಹಕ್ಕುಗಳನ್ನ, ಸಮಾನತೆನ, ಸಂವಿಧಾನನ ಕಿತ್ಕೋತಾ ಇರ್ತಕ್ಕಂತ ಈ ಒಂದು ದುಷ್ಟ ಸರ್ಕಾರದ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಮುನ್ನುಗ್ಗಿ ಅಂತ ಕೇಳ್ತೀನಿ. एक बार मेरे साथ जोर से बोलो, जय बापू, और जोर से जय बापू, जय भीम, जय संविधान। धन्यवाद। ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.